ನಾನು ಪ್ರವಾಸ ಮಾಡಿರ್ತಕ್ಕಂಥ ಭಾಗದಲ್ಲಿ ಹೆಣ್ಣು ಮಕ್ಕಳಿರ್ಬೋದು, ಹಿರಿಯರಿರ್ಬೋದು, ಇದು ಈ ಬಾರಿ ಅತ್ಯಂತ ವಿಶೇಷವಾದಂಥ ರೀತಿಯಲ್ಲಿ ಜನತೆಯ ಸ್ಪಂದನೆ ಬಹುಶಃ ನಮ್ಮ ರಾಜ್ಯದಲ್ಲಿ ಕಾಣ್ತಾ ಇದ್ದೇನೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಈ ಬಾರಿಯೂ 7 ಸ್ಥಾನ ಗೆಲ್ತಕ್ಕಂಥದ್ರಲ್ಲಿ ನನಗೆ ಯಾವುದೇ ರೀತಿಯ ಸಂಶಯಗಳಿಲ್ಲ. ಈಗಾಗಲೇ ಮಾನಸಿಕವಾಗಿ ಜಿಲ್ಲೆಯ ಜನ ಇವತ್ತು ಜನತಾದಳವನ್ನು ಬೆಂಬಲಿಸಿ ಒಂದು ರೈತರ ಮಣ್ಣಿನ ಮಕ್ಕಳ ಸರ್ಕಾರವನ್ನು ತರಬೇಕು ಅಂತಕ್ಕಂಥ ನಿರ್ಧಾರ ಈಗಾಗಲೇ ಮಂಡ್ಯ ಜಿಲ್ಲೆ ನನ್ನ ಎಲ್ಲ ಸಮಾಜದ ಬಂಧುಗಳು ತೀರ್ಮಾನ ಮಾಡಿದ್ದಾರೆ. ಇಲ್ಲಿ ಯಾವುದು ಬದಲಾವಣೆಗಳು ನಾನು ನೆನ್ನೆನೂ ಹೇಳಿದ್ದೇನೆ, ಒಂದು 7-8 ಕ್ಷೇತ್ರಗಳಲ್ಲಿ ಬದಲಾವಣೆ ಆಗ್ಬೋದು. ಈಗ ಉದಾಹರಣೆ, ನಾನು ಗೋರ್ಮಿಟ್ಗಲ್ನಲ್ಲಿ ನಮ್ಮ ಈಗಿನ ಶಾಸಕರು ಏನು ಇದು ನಾಗನಗೌಡ ಕಂದಕೂರಿದ್ದಾರೆ, ಅವರ ಹೆಸರನ್ನ ಈಗಿನ ಶಾಸಕರ ಹೆಸರನ್ನ ನೆನ್ನೆ ಪ್ರಕಟ ಮಾಡಿದ್ದೆ. ಬೆಳಗ್ಗೆ ಅವರು ಫೋನ್ ಮಾಡಿ ನನಗೆ ವಯಸ್ಸೇನಾಗಿದೆ, ಇವತ್ತು ನನ್ನ ಬದಲು ನನ್ನ ಮಗನಿಗೆ ನೀವು ಘೋಷಣೆ ಮಾಡಬೇಕು ಅಂತ ಹೇಳಿ ಇವತ್ತು ಶರಣಗೌಡ ಕುಂದಕೂರು ಅಂತಕ್ಕಂಥದ್ದು ಅವ್ರ ಮಗ ಏನಿದ್ದಾರೆ ಅವರೇ ಆಕ್ಟಿವ್ ಆಗಿ ಕೆಲಸ ಮಾಡೋದು ಅವ್ರ ತಂದೆ ಪರವಾಗಿ. ಇವತ್ತು ಅವರ ಮಗನ ಹೆಸರನ್ನ ಘೋಷಣೆ ಮಾಡಬೇಕು ಅಂತ ಹೇಳಿ ಅವರೇ ಬೆಳಗಾವಿಯಿಂದ ಫೋನ್ ಮಾಡಿದ್ರು. ಈಗ ಆ ಕ್ಷೇತ್ರದಲ್ಲಿ ಬದಲಾವಣೆ ಮಾಡ್ತಾ ಇದ್ದೇನೆ. ಸರ್, ಸ್ವಾಮೀಜಿ ಸಭೆಗೆ ಬಂದಿಲ್ಲ ಜೆಡಿಎಸ್ ನಾನು ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ದೂರವಾಣಿ ಕರೆ ಮುಖಾಂತರ ಮಾತನಾಡಿ ಅವತ್ತಿನ ಸಭೆಗೆ ನಾನು ಬರ್ಲಿಕ್ಕೆ ಆಗದೆ ಇರತಕ್ಕಂಥದ್ದು ಹೇಳಿರ್ತಕ್ಕಂಥ ಅವ್ರಿಗೆ ನಾನು ಎಕ್ಸ್ಕ್ಯೂಸ್ ಕೇಳಿದದ್ದು ಅಷ್ಟೇ ಅಲ್ಲ, ಸಭೆಯಲ್ಲಿ ಏನು ವಿಷಯವನ್ನು ಪ್ರಮುಖವಾಗಿ ಚರ್ಚೆ ಮಾಡಬೇಕಾಗ್ತದೆ, ಪ್ರಾಕ್ಟಿಕಲ್ ಆಗಿ ವಾಸ್ತವಾಂಶಕ್ಕೆ ಯಾವ ರೀತಿ ನಮ್ಮ ಸಮಾಜದ ಮೀಸಲಾತಿಯ ಬಗ್ಗೆ ಚರ್ಚೆ ಮಾಡಬೇಕಾಗ್ತದೆ ಅಂತಕ್ಕಂಥ ಮಾಹಿತಿಗಳನ್ನು ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಕೊಟ್ಟಿದ್ದೇನೆ. ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ನನಗೆ ಗೊತ್ತು. ಆ ಸಭೆಗೆ ಅವರ ಅನುಮತಿಯನ್ನು ಪಡೆದೇ ನಾನೇನು ರಥಯಾತ್ರೆ ಪ್ರಾರಂಭ ಮಾಡಿದ್ದೆ, ಆ ರಥಯಾತ್ರೆಯನ್ನು ನಿಲ್ಲಿಸಿ ಬರ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಅವ್ರ ಅನುಮತಿ ಪಡೆದೇ ನಾನು ಅವತ್ತಿನ ಸಭೆಯಲ್ಲಿ ಭಾಗವಹಿಸಿದ್ದೆ. ಅವರು ಕಾಂಗ್ರೆಸ್ನವ್ರಿಗೆ ಇದು ಬಿಟ್ಟರೆ ಬೇರೆ ಏನಿದೆ? ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ವಿಷಯ ಇಲ್ಲ. ಮುಂದೆ ನೀವು ಸರ್ಕಾರ ಕೊಟ್ಟರೆ ನಾವು ಏನು ಮಾಡ್ತೀವಿ ಅಂತಕ್ಕಂಥದ್ದು ಅವ್ರ ಕೈಯಲ್ಲಿ ಹೇಳಲಿಕ್ಕೆ ವಿಷಯಗಳಿಲ್ಲ. ಅದಕ್ಕೀಗ ಕೆಲವು ಕಾಂಗ್ರೆಸ್ನ ನಾಯಕರು ಜಾತಿಯ ಪ್ಲೇ ಕಾರ್ಡ್ನ ಅವ್ರು ಮಾಡ್ತಾರೆ, ಬಿಜೆಪಿಯವರು ಧರ್ಮದ ಪ್ಲೇ ಕಾರ್ಡ್ನ ಅವ್ರು ಮಾಡ್ತಾರೆ. ಡಿಕೆಶಿ ಅವರ ಮೇಲೆ ನಿರಂತರವಾಗಿ ದಾಳಿ ಆಗ್ತಾ ಇದೆ. ಒಕ್ಕಲಿಗ ಸಮುದಾಯ ಅವರ ಪರವಾಗಿ ಇದು ಈ ದೇಶದಲ್ಲಿರ್ತಕ್ಕಂಥ ಹಲವಾರು ತನಿಖಾ ಸಂಸ್ಥೆಗಳೇನಿದ್ದಾವೆ ಅವರಿಗೆ ಅರ್ಜಿಗಳು ಬಂದಾಗ ತನಿಖೆ ಮಾಡ್ತಕ್ಕಂಥದ್ದು ಸಹಜ. ಅವರಲ್ಲಿ ಪಾರದರ್ಶಕತೆ ಇದ್ದಾಗ ಸಮಾಜ ಇವತ್ತು ಅವರಿಂದ ನಿಲ್ಲಬೇಕಾಗಿಲ್ಲ. ಅವರ ವೈಯಕ್ತಿಕವಾದಂಥ ಅವರ ಏನು ಒಂದು ಉದ್ದಿಮೆಗಳು ಮಾಡ್ಕೊಂಡಿದ್ದಾರೆ, ಅವರ ವೃತ್ತಿಗಳೇನು ಮಾಡ್ಕೊಂಡಿದ್ದಾರೆ, ಹಣ ಸಂಪಾದನೆ ಮಾಡಿದ್ದಾರೆ, ಅದು ಪಾರದರ್ಶಕವಾಗಿದ್ದರೆ ಅದನ್ನು ಡೀಟೇಲ್ ವಿವರಣೆಗಳು ಅಕೌಂಟನ್ನು ಕೊಟ್ಟಾಗ ಯಾರ ಬೆಂಬಲ ಏನು ಬೇಕಿಲ್ಲ, ಅದನ್ನು ಅವರೇ ಸರಿಪಡಿಸ್ಕೋಬೇಕು. ಸಮುದಾಯವನ್ನು ಇವತ್ತು ಅದಕ್ಕೋಸ್ಕರ ಇಳಿಯೋದು, ಸಮುದಾಯಕ್ಕೆ ಅದರಿಂದ ಏನಾಗೋ ಉಪಯೋಗ ಏನು? ಇಲ್ಲಿ ಅವರು ಮಾಡಿರ್ತಕ್ಕಂಥ ಅವರ ವ್ಯವಹಾರಗಳಲ್ಲಿ ಲೋಪಗಳಿದ್ದಾಗ ತನಿಖೆ ಮಾಡ್ತಕ್ಕಂಥದ್ದು ಮಾಡ್ಕೊಂಡು ಹೊರಟಿದ್ದಾರೆ. ಅದು BJPಯವರು ಚುನಾವಣೆಯಲ್ಲಿ ತೊಂದರೆ ಕೊಡಬೇಕು ಅಂತ ಮಾಡಿದ್ದಾರೋ ಅದೆಲ್ಲ ಸೆಕೆಂಡ್ರಿ. ಬಟ್ ಅವರ ವ್ಯವಹಾರಗಳಲ್ಲಿ ಪಾರದರ್ಶಕತೆ ಇದ್ದು ಯಾವುದೇ ರೀತಿಯ ಸಮಸ್ಯೆಗಳಿಲ್ಲದೆ ಇದ್ದರೆ ಯಾವ ತನಿಖಾ ಸಂಸ್ಥೆಗಳು ಏನೂ ಮಾಡಲಿಕ್ಕಾಗಲ್ಲ. ಬೆಳಗಾವಿ ಅಧಿವೇಶನ ಸುವರ್ಣಸೌಧ ನಿಮ್ಮ ಕಾಲದಲ್ಲಿ ಆಯಿತು, ಆದರೆ ಆ ಒಂದು ನಡೆಯುವಂತ ಅಧಿವೇಶನದಲ್ಲಿ ಹೆಚ್ಚಿನ ಶಾಸಕರು ಭಾಗವಹಿಸಲ್ಲ ಎಂಬ ಆರೋಪ ಕೇಳಿಬರ್ತಾ ಇದೆ. ಈಗ ಎಲ್ಲರ ಗಮನ ಚುನಾವಣೆಯ ಕಡೆ ಇದೆ. ಇನ್ನು ಇರೋದು 3 ತಿಂಗಳು. ಈಗಿನ ಸದನದಲ್ಲಿ ಕಳೆದ 3.5 ವರ್ಷದಲ್ಲಿ ಕಳೆದ 3.5 ವರ್ಷದ BJP ಆಡಳಿತದಲ್ಲಿ ಸದನದಲ್ಲಿ ಪ್ರಸ್ತಾಪ ಆದಂಥ ಎಷ್ಟು ವಿಷಯಗಳನ್ನು ಇವತ್ತು ಗೌರವಯುತವಾಗಿ ಸರ್ಕಾರ ಅನುಷ್ಠಾನಕ್ಕೆ ತಂದಿದೆ. ಇನ್ನು 3 ತಿಂಗಳಲ್ಲಿ ಇವ್ರು ಏನು ಮಾಡೋಕ್ಕೆ ಸಾಧ್ಯ? ಅದು ಬಹುಶಃ ಕೆಲವು ಶಾಸಕರಲ್ಲಿ ಇರ್ಬೋದು. ಅದು ಹೇಳ್ಕೊಂಡೇ ಅವರು ಬರಬೇಕು. ನಾನು ಆ ಸಾವರ್ಕರ್ ಫೋಟೋ ಮತ್ತೊಂದು ಫೋಟೋ ಪ್ರಾಮುಖ್ಯತೆ ಇಲ್ಲ. ಇಲ್ಲಿ ನಿಜವಾದ ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಪ್ರಜೆಗಳವರಲ್ಲ, ಆ ಪ್ರಜೆಗಳ ಬದುಕೇನಿದೆಯಲ್ಲ ಆ ಬದುಕನ್ನು ಹೆಂಗೆ ಸರಿಪಡಿಸ್ಬೇಕು ಅನ್ನೋದು ನನ್ನ ಚಿಂತನೆ. ಯಾವ ಫೋಟೋ ಹಾಕಬೇಕು, ಯಾವ ಫೋಟೋ ತೆಗಿಬೇಕು ಅಂತಕ್ಕಂಥದ್ದು ನನ್ನ ಅಜೆಂಡಾ ಇಲ್ಲ. ಟೂ ವೀಲರ್ ಎಲ್ಲ ಮುಂದೆ ಹೋಗ್ಬಿಡಿ ಸರ್, ಮೀಡಿಯಾ ಗಾಡಿಯಿಂದ ಟೂ ವೀಲರ್ ಮುಂದೆ ಹೋಗ್ಬಿಡಿ, ಮೀಡಿಯಾ ಗಾಡಿ ಬಿಟ್ಟು ಮುಂದೆ ಹೋಗಿ.